ವೆಲ್ಕಮ್ ಟು ವೈಲ್ಡ್ ಲೈಫ್ ಆ್ಯಂಡ್ ಅಡ್ವೆಂಚರ್ ಸೀರೀಸ್. ಇವತ್ತು ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಮುದುಮಲೆಗೆ. ಮುದುಮಲೆ ಯಾರಿಗೆ ಗೊತ್ತಿಲ್ಲ ಅಂತಂದರೆ ಒನ್ ಆಫ್ ದಿ ಪಾಪ್ಯುಲರ್ ಟೈಗರ್ ರಿಸರ್ವ್ ಇನ್ ಸೌತ್ ಇಂಡಿಯಾ. ಇದಿರೋದು ತಮಿಳ್ನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸೇರೋಂಥ ಒಂದು ಡೀಪ್ ಜಂಗಲ್ ಇದು ಟೈಗರ್ ರಿಸರ್ವ್ ಆಗಿದೆ. ಮತ್ತು ಇಷ್ಟೇ ಅಲ್ಲದೆ ಸತ್ಯಮಂಗಳ ಮತ್ತು ಅನಮಲೆ ಅಂತಲೂ ಇದೆ. ಇದು ಅಷ್ಟೇ, ಮುದುಮಲೆ ಅಷ್ಟೇ ಒನ್ ಆಫ್ ದಿ ಬ್ಯೂಟಿಫುಲ್ ಟೈಗರ್ ರಿಸರ್ವ್ ಅಟ್ರಾಕ್ಷನ್. ಈ ಮುದುಮಲೆ ಟೈಗರ್ ರಿಸರ್ವಲ್ಲಿ 3 ಥರ ಅಟ್ರಾಕ್ಷನ್ಸ್ ನೋಡ್ಬೋದು. ಒಂದು ಮುದುಮಲೈ, ಒಂದು ಫಾರೆಸ್ಟೇ ಇದೆ, ಎರಡನೇದು ಎಲಿಫೆಂಟ್ ಕ್ಯಾಂಪ್ ಇದೆ, ಮತ್ತು ಸಫಾರಿ ಇದೆ. ಸೊ ನಾವು ಇವತ್ತು ಸಫಾರಿ ಮತ್ತು ಸ್ಟೇ ಎಲ್ಲ ಬುಕ್ ಮಾಡ್ಕೊಂಡಿದ್ದೀವಿ. ಮತ್ತು ಸ್ಟೇ ಪ್ರೈಸು ಯಾವ ಥರ ಇದೆ ಮತ್ತು ಡೀಪ್ ಜಂಗಲ್ ಸ್ಟೇ ಯಾವ ಥರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತೀವಿ. ಈ ಮುದುಮಲೆಗೆ ಹೋಗಬೇಕು ಅಂತಂದರೆ ಬೆಂಗಳೂರಿಂದ ಹೋಗೋದಾದರೆ ಬೆಂಗಳೂರು ಟು ಮೈಸೂರು, ಮೈಸೂರು ಟು ನಂಜನಗೂಡಿಂದ ಗುಂಡ್ಲುಪೇಟೆಯಿಂದ ಕ್ರಾಸ್ ಮಾಡ್ಕೊಂಡ್ಬರ್ಬೇಕು. ಆಲ್ಮೋಸ್ಟ್ ಲೈಕ್ 4.5 hours ಡ್ರೈವ್ ಆಗುತ್ತೆ. ಬನ್ನಿ ಈಗ ಜರ್ನಿ ಶುರು ಮಾಡೋಣ. ಈ ಸೀರೀಸಲ್ಲಿ ಕಂಪ್ಲೀಟಾಗಿ ವೈಲ್ಡ್ ಲೈಫು ಮತ್ತು ಏನೇನೋ ಅಕಾಮಿಡೇಷನ್ಸ್ ಏನೇನಿದೆ ಎಲ್ಲ ನೋಡೋಣ. ನೀವೇನಾದ್ರು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ ಮುದುಮಲೆಯಲ್ಲಿ, ಸೊ ಯಾವ ಥರ ನೀವು ಸ್ಟೇ ಮಾಡ್ಬೋದು, ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ, ಏನೇನು ವೈಲ್ಡ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಾವು ತಿಳಿಸೋಂಥ ಪ್ರಯತ್ನ ಮಾಡ್ತೀವಿ. ಕಮ್ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಇವಾಗ ನಾವು ಹರಿಗೋವಿಂದ ಅಂತ ಹೋಟೆಲ್ ಇದ್ದೀವಿ. ಇದು ಮೈಸೂರು ರಿಂಗ್ ರೋಡಲ್ಲಿ ಬರುತ್ತೆ. ನಾವು ಇಡ್ಲಿ ದೋಸೆ ಎಲ್ಲ ಟ್ರೈ ಮಾಡಿದ್ವಿ. ಮೈಸೂರು ಮಸಾಲ ಓಕೆ ಥರ ಅನಿಸ್ತು, ಬಟ್ ಬೇರೆದೆಲ್ಲ ತುಂಬ ಚೆನ್ನಾಗಿದೆ ಅನಿಸ್ತು. ನೀವೇನಾದ್ರು ಮುದುಮಲೆಗೆ ಏನಾರು ಹೋಗಬೇಕು ಇಲ್ಲ ಬಂಡೀಪುರಕ್ಕೆ ಹೋಗಬೇಕು ಅಂತ ಅಂದರೆ ಇಲ್ಲಿ ಒಂದು ಸ್ಟಾಪ್ ನೀವು ಕೊಡ್ಬೋದು. ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಬನ್ನಿ ಈಗ ಮುದುಮಲೆಗೆ ನಮ್ಮ ಜರ್ನಿ ಶುರು ಮಾಡೋಣ. ಈಗ ಒಂದು ಸ್ವಲ್ಪ ಸ್ಲೋ ಹೋಗಿ ನಿಮಿಷ. ಈಗ ಸ್ವಲ್ಪ ಕಾಡಲ್ಲಿ ಆನೆಗಳು ಎಲ್ಲಿ ಬೇಕಾದ್ರೂ ಇರ್ಬೋದು. ಇತ್ಲೇ ಇಲ್ಲ ಈಗ ಹೋಗ್ಬಿಡ್ತು. ಹಿಂಗ್ ನೋಡುತ್ತೆ ಅಂದ್ರೆ ಒಂಥರ ಐ ಟು ಐ ಕಾಂಟ್ಯಾಕ್ಟ್ ಮಾಡುತ್ತೆ, ಕ್ಯೂರಿಯಸ್ ಇರುತ್ತೆ. ಇದ್ರ ಬಗ್ಗೆ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಹೇಳ. ಇದು ಸ್ಪಾಟೆಡ್ ಡೀರ್ ಅಂತ. ಡೀರ್ ಅಲ್ಲಿ ಒನ್ ಆಫ್ ದಿ ಕ್ಯಾಟಗರಿ. ಕೋಡ್ ಇದ್ರೆ ಗಂಡ್ಸು, ಕೋಡ್ ಇಲ್ದಿದ್ರೆ ಹೆಂಗ್ಸು. ಆಮೇಲೆ ಕೋಡ್ ಇದ್ರೆ ಗಂಡ್ಸು, ಕೋಡ್ ಇಲ್ಲ ಅಂದ್ರೆ ಹೆಂಗ್ಸ. ಕೋಡ್ ಇದೆಯಲ್ಲ, ಆಕ್ಚುಲಿ ದಟ್ ಇಸ್ ನಾಟ್ ಹಾರ್ನ್. ಅಂದ್ರೆ ಕೋಡ್ ಅಂತೀವಲ್ಲ ನಾವು, ಅದು ಆಕ್ಚುಲಿ ಬೋನ್. ಅದು ಪ್ರತಿ ವರ್ಷನೂ ಹುಟ್ಟುತ್ತೆ. ಅಂದ್ರೆ ಹಸುಗೆಲ್ಲ ಬರುತ್ತಲ್ಲ, ಹಸು ಎಮ್ಮೆಗೆ ಎಲ್ಲ, ಅದು ಕೋಡೋದು. ಇದು ಬೋನು. ಪ್ರತಿ ಒಂದು ವರ್ಷ ಆದ್ಮೇಲೆ ಬಿದ್ದೋಗತ್ತದು. ಹೌದಾ? ಪ್ರತಿ ವರ್ಷನೂ ಬೀಳುತ್ತೆ ಗಂಡಿಗೆ. ಅದೇನಕ್ಕೆ ಕೊಟ್ಟಿದ್ದಾನೆ ಅಂದ್ರೆ ಫೀಮೇಲ್ ಅಟ್ರಾಕ್ಟ್ ಮಾಡಕ್ಕೆ ಅಂತ ಕೊಟ್ಟಿರೋದು. ಅಲ್ಲ, ಅದು ಕೌಂಟ್ ಆಗುತ್ತೆ. ಅದು ದೊಡ್ಡದೇ. ಅದು ಚೆನ್ನಾಗಿದ್ರೆ ಅದು ಬ್ಲಡ್ ವೆಸಲ್ಸ್ ಎಲ್ಲ ಬರುತ್ತೆ ಅದ್ರ ಮೇಲ್ಗಡೆ. ಒಂಥರ ವೆಲ್ವೆಟ್ ಇರುತ್ತೆ ಅದ್ರ ಮೇಲೆ. ಆಮೇಲೆ ಅದು ಇದಾಗುತ್ತೆ, ಹೋಗುವ ಉದ್ರೋಗ್ಬಿಡ. ಒಂದು ವರ್ಷ ಆದ್ಮೇಲೆ ನೋಡ್ತಿರ್ತೀರ ಫೈಟ್ ಅಂತ. ಅದು ಕಿತ್ತಾಡ್ತಿರಲ್ಲ, ಒಂದಕ್ಕೊಂದಿಗೆ ಹೆಲ್ಪ್ ಮಾಡ್ತಿರ್ತವೆ ಮರ್ಕೊಳಕ್ಕೆ. ಇಲ್ಲ ಅಂದ್ರೆ ಅಟ್ಯಾಕ್ಸ್ ಮಾಡೋದು ಓಡಕ್ಕಾಗಲ್ಲ ಹಿಡ್ಕೊಂಡು. 10 kg ಇರುತ್ತಂತೆ ಕಿರಣ್. ಏನು ದೊಡ್ಡದು ಉದಾದ್ರೆ ಅದ್ರ ಕೋಡು ಓಡಕ್ಕಾಗಲ್ವಲ್ಲ ಅಟ್ಯಾಕ್ ಮಾಡಿದಾಗ ಸಿಂಹಕ್ಕೆ. ಈಗ ಬಂಡೀಪುರ ಎಂಟ್ರಿ ಆಗಿದ್ದೀವಿ. ನಮ್ಮ ಮುಂದೆ 6 ಆನೆ ಕಾಣಿಸ್ತಾ ಇದೆ. ಸೊ 6 ಆನೆ ನೋಡಿ ಹೇಗಿದೆ ಅಂತ. ನಡಿ ನೀನೇ ಹಿಂಗೆ ಎದುರುತ್ತೆ ಅಷ್ಟು. ಇರ್ಲಿ ಬಿಡು, ಆಯ್ತು. ಸ್ಲೋ ಲೆಫ್ಟ್. ಎಲಿಫೆಂಟ್ ಕ್ಯಾಂಪಿಗೂ ಇಲ್ಲಿಗೆ ಬರಬೇಕು, ಸಫಾರಿಗೂ ಇಲ್ಲಿಗೆ ಬರಬೇಕು. ಸಫಾರಿ ಎಲ್ಲಿಗೆ ಹೋಗ್ಬೇಕಷ್ಟು ನೋಡಿ. ಈಗ ಇನ್ನೊಂದು ಆನೆ ಕಾಣಿಸ್ತಾ ಇದೆ, ಸಿಂಗಲ್ ಆನೆ, ಫೀಮೇಲ್ ಆನೆ. ನೋಡೋಣ ಹೇಗಿದೆ ಅಂತ. ಇಲ್ಲ ಕಾಡಿಂದ ಅದು. ಈಗ ನಾವು ಮಸೀನಗುಡಿಲಿರೋಂಥ ಮಸೀನಗುಡಿ ಲಾಗೋಸಲ್ಲಿ ಇದ್ದೀವಿ. ಇದು ಗೌರ್ಮೆಂಟ್ ಕಾಟೇಜಸ್ ಇದು. ಸೊ ಪ್ರೈಸ್ ಆಲ್ಮೋಸ್ಟ್ 5,000 ಆಗುತ್ತೆ ಅನಿಸುತ್ತೆ. ಸೊ ಅದು ಏನು ಪ್ರೈಸ್ ಏನಿದೆ ಅದನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ, ಮತ್ತು ಬುಕ್ಕಿಂಗ್ ಲಿಂಕು ಸಹ ಇಲ್ಲಿ ಹಾಕಿರ್ತೀವಿ. ಈಗ ನಾವು ಇಲ್ಲಿ ಸ್ಟೇ ಮಾಡ್ತಾ ಇಲ್ಲ, ಜಸ್ಟ್ ಇಲ್ಲಿ ಮಸೀನಗುಡಿ ನಾವು ಏನೇ ಬಂದರೂ ಬ್ರೇಕ್ಫಾಸ್ಟ್ ಲಂಚ್ಗೆ ಇಲ್ಲೇ ಸರ್ವ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಇಲ್ಲೇ ಬರಬೇಕಾಗತ್ತೆ. ಇಲ್ಲಿಂದ ಮರವಾಕಂಡಿ ವ್ಯೂ ಅಂತ ಏನು ನಾವು ಬುಕ್ ಮಾಡಿದ್ವಿ, ಇಲ್ಲಿಂದ ಜಸ್ಟ್ 500 meters ಆಗುತ್ತೆ. ಸೊ ಆ ವಿಡಿಯೋದಲ್ಲಿ ಆ ವ್ಯೂ, ಮರವಾಕಂಡಿ ವ್ಯೂ ಯಾವ ಥರ ಇದೆ ಅಂತ ನೋಡೋಣ. ಸೊ ಇದೇ ಲಾಗೋಸು. ಈ ಲಾಗೋಸಲ್ಲಿ ನಾವು ಸ್ಟೇ ಮಾಡಿದ್ವಿ ಆಲ್ಮೋಸ್ಟ್ ಲೈಕ್ 1.5-2 years ಬ್ಯಾಕ್ ಅಂದ್ಕೊತೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಅದನ್ನು ಚೆಕ್ ಮಾಡ್ಬೋದು. ಈಗ ಊಟಕ್ಕೆ ಟೈಮ್ ಆಗಿದೆ. ಊಟ ಏನೇನು ಪ್ರಿಪೇರ್ ಮಾಡಿದ್ದಾರೆ ನಾವು ಕಾಯ್ತಾ ಇದ್ದೀವಿ. ಸೊ ನಮ್ಗೆ ಅದು ಏನೋ ನಮಗೆ ಫುಡ್ ಬೇಕು ಅದನ್ನ ಅಲಾ ಕಟ್ಟೆನಲ್ಲಿ ಬುಕ್ ಮಾಡಬೇಕಾಗತ್ತೆ. ಸೊ ಅವ್ರಿಗೆ ಹೇಳಬೇಕಾಗುತ್ತೆ. ಸೊ ಅವರು ನಿಮಗೆ ವೆಜ್ ನಾನ್ ವೆಜ್ ಏನು ಬೇಕೋ ಕ್ಯಾಟ್ರ್ ಮಾಡಿದ್ರೆ ಅವ್ರು ನಿಮ್ಗೆ ಸರ್ವ್ ಮಾಡ್ತಾರೆ. ನೀವು ಬುಕ್ ಮಾಡಬೇಕಾದ್ರೆ ಬುಕ್ಕಿಂಗ್ ನಂಬರ್ ಬಂದಿರುತ್ತೆ. ಸೊ ಬುಕ್ಕಿಂಗ್ ನಂಬರಲ್ಲಿ ನೀವು ಕಾಲ್ ಮಾಡಿದ್ರೆ ನಿಮ್ಮ ಫುಡ್ನ ನೀವು ಬುಕ್ ಮಾಡ್ಕೋಬೋದು. ನಾವು ಇವತ್ತು ಚಪಾತಿ ಮತ್ತು ಸಬ್ಜಿ ಹೇಳಿದ್ದೀವಿ, ವೆಜಿಟೇಬಲ್ ಸಬ್ಜಿ ಆರ್ ಕುರ್ಮಾ ಆ ಥರ ಮಾಡಿ ಅಂತ.
ಸೊ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಕುಕ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟು. ಇನ್ನೊಂದು 5-10 ಮಿನಿಟ್ಸಲ್ಲಿ ಕರಿತೀವಿ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಕಾಡಲ್ಲಿ. ನಿಮಗೆ ಕೇಳ್ತಾ ಇರ್ಬೋದು ಹಿಂದ್ಗಡೆ ಎಲ್ಲ ಬರ್ಡ್ ಸೌಂಡ್ ತುಂಬಾ ಬರ್ತಾಯಿದೆ, ಬರ್ಡ್ ಕಾಲ್ಸ್ ಎಲ್ಲ, ಜಂಗಲ್ ಬ್ಯಾಬ್ಲರ್ಸ್ ಇದೆ, ಮತ್ತು ಬೀ ಈಟರ್ಸ್ ಎಲ್ಲ ತುಂಬಾ ಇದೆ ಈ ಕಡೆ ಎಲ್ಲ. ಸೊ ನೋಡೋಣ, ನಮಗೆ ಬಂದು ತುಂಬಾ ಖುಷಿ ಆಯಿತು. ಬರಬೇಕಾದ್ರೆ ಬಂಡೀಪುರದ ಹತ್ರ ಆನೆ ಎಲ್ಲ ಕಾಣಿಸ್ತು, ಎಲ್ಲ ನೋಡಿದ್ದೀರಾ. ಆಮೇಲೆ ತೆಪ್ಪಕೋಡು ಹತ್ರ ಬರಬೇಕಾದ್ರೆ ಏನು ಕುಮ್ಕಿ ಎಲಿಫೆಂಟ್ ಅದು ಎಲ್ಲ ನೋಡಿದ್ವಿ, ಅದು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಎಲ್ಲ. ಸೋ ಫಾರ್ ಸೋ ಗುಡ್. ಈಗ ಬನ್ನಿ ಒಂದು ನೈಟ್ ಸ್ಟೇ ಇನ್ ಮಸಿನಗುಡಿ ಡೀಪ್ ಜಂಗಲ್ ಸ್ಟೇ ಯಾತ್ರೆ ಇರುತ್ತೆ ನೋಡೋಣ. ಇವರು ವಿಲ್ಸನ್ ಅಂತ, ಇವರೇ ಇಲ್ಲಿ ಚೀಫ್ ಕುಕ್ಕು. ಸೊ ಇಲ್ಲಿ ನಾವು ಚಪಾತಿ ಅಂತ ಹೇಳಿದೆ ಆಲ್ರೆಡಿ. ಸೊ ಚಪಾತಿ ಮಾಡಿದ್ದಾರೆ, ಹಾಗೆ ವೆಜಿಟೇಬಲ್ ಕುರ್ಮಾ ಫುಡ್ಡು ಟೇಸ್ಟ್ ಮಾಡಿದ್ವಿ. ಚಪಾತಿ, ವೆಜ್ ಕುರ್ಮಾ ಮತ್ತು ಒಂದು ಪಲ್ಯ ಕೊಟ್ಟಿದ್ದಾರೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ಹೋಮ್ಲಿ ಫುಡ್ ಫೀಲ್ ಇದೆ, ಚೆನ್ನಾಗಿದೆ. ನೀರು ಹಾಟ್ ವಾಟ್ರ್ ಇದೆ. ಡೈನಿಂಗು 6 to 8 ಪೀಪಲ್ಗೆ ಮ್ಯಾನೇಜ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಈಗ ನಾವು ರೆಸ್ಟ್ ಹೌಸ್ ಮೇಲೆ ನಿಂತೀವಿ. 1959 ಇದು ಕನ್ಸ್ಟ್ರಕ್ಟ್ ಆಗಿರೋದು ನೋಡಿ, ಇನ್ನೂ ಇಷ್ಟು ಇಂಟ್ಯಾಕ್ಟ್ ಆಗಿದೆ. ಮತ್ತು ಇಲ್ಲಿ ಏನು ಇದಿದೆ ರೆಸ್ಟ್ ಹೌಸ್ಗೆ, ಇಲ್ಲಿಗೆ ಇವರೇ ವಾಚರು. ಸೊ ಕಾರ್ತಿಕ್ ಅದೇ ಇವ್ರ ಹೆಸರು. ನೋಡೋಣ ಯಾವುದು ಅನಿಮಲ್ಸ್ ಬರುತ್ತೆ ಎಲ್ಲ ಕೇಳೋಣ. ಸೊ ಯಾವ ಅನಿಮಲ್ಸ್ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು? ಸಮ್ಟೈಮ್ ಮಿಡ್ ನೈಟ್ ಎಲಿಫೆಂಟ್, ಬರ್ಡ್, ಬಾಂಡ. ಬಂಡ ಅಂದರೆ ಕರಡಿ 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 ಬೇರ್ ಬೇರ್ வருது, டியர் வருது, ಡೇರ್ பேக் சைடுல லாகோஸ் பேக் சைடு. ಹಾಂ 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 ரெஸ்ட் ஹவுஸ் டோட்டல் 3 rooms, ಹಾಂ 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 1 3 double bed, 2 4 bed, family comfortable, neatness, ಹಾಂ ಹಾಂ any security very nice, no problem, any help. ಹಾಂ, ಅವ್ರಿಗೆ ಪಾಪ ಕನ್ನಡ ಬರೋಲ್ಲ, ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದಾರೆ ಕನ್ನಡದಲ್ಲಿ ಮಾತಾಡೋಕ್ಕೆ. ಆಮೇಲೆ ಆರಾಮಾಗಿ ಫ್ಯಾಮಿಲಿ ಬಂದಿರ್ಬೋದು. ಒಳ್ಳೆ ಏನಂತಾರೆ ಹೋಮ್ ಫುಡ್ಡು, ಆಮೇಲೆ ಇಲ್ಲೇ ಬೆಳೆದಿರೋಂಥ ತರಕಾರಿ. ಸೊ ತುಂಬ ಚೆನ್ನಾಗಿದೆ, ಒಳ್ಳೆ ವೈಬ್ ಇದೆ. ಈಗ ಮರ್ವಾಕಂಡಿಗೆ ಹೋಗಬೇಕು. ಮರ್ವಾಕಂಡಿನಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಪ್ರಾಣೀಸ್ ಅನಿಮಲ್ಸ್ ಇನ್ ಮರ್ವಾಕಂಡಿ ಡ್ಯಾಮ್? சம்டைம் டைக்கரோட கிராசிங் இருக்கு, ரிவர் சைட்டிங், ரிவர் ட்ரிங்க் வாட்டர், ಎಲಿಫೆಂಟ್ ಆಲ್ ಅನಿಮಲ್ಸ್. ಇಲ್ಲ ಫ್ಯಾಮಿಲಿ ಯಾವ್ದಾರು ಇದೆಯಾ ಇವಾಗ ಮೂಮೆಂಟ್ ಏನಾರು ಇದೆಯಾ ಈಗ? ಫ್ಯಾಮಿಲಿ ಇಲ್ಲ, ಫ್ಯಾಮಿಲಿ ಇಲ್ಲ. ಯೂಶಲಿ 3 months ಒನ್ಸ್ ಎಲಿಫೆಂಟ್ ಮೂವ್ ಆಗ್ತಾ ಇರುತ್ತೆ. 6 ಎಲಿಫೆಂಟ್ ಕುಟ್ಟಿ. ಫ್ಯಾಮಿಲಿ ಎಲಿಫೆಂಟ್ ತುಂಬ ಚೆನ್ನಾಗಿ. ನಿಮಗೆ ಬಂಡೀಪುರದಲ್ಲಿ 6 ಎಲಿಫೆಂಟ್ಸ್ ಕಾಣಿಸಿತ್ತು. ಸೊ ಇಲ್ಲೂ ಏನೋ ಕೇಳ್ತಾ ಇದೆ, ಅದಕ್ಕೆ ಸಮ್ಟೈಮ್ ಹೇಳೋಕ್ಕಾಗಲ್ಲ ಏನು. ತುಂಬ ಚೆನ್ನಾಗಿದೆ ನೋಡಿ, ಬಂದರೆ ಇವ್ರು ನಿಮ್ಗೆ ಅಸಿಸ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಗೆಸ್ಟ್ಗೆ ಅಂತ. ತುಂಬ ಓವರ್ವೆಲ್ಮಿಂಗು, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಮಗಂತೂ ಖುಷಿ. ಬ್ಯಾಕ್ ಸೈಡ್ನ ಲಾಗೋಸ್ 5 ರೂಮ್ ಇರುತ್ತೆ. ಹಾಂ ಹಾಂ ಹಾಂ, ಅದು ಸ್ಟೇ ಆಗಿದ್ದೀವಿ. ಅದುವೇ ನಾನು ಹೇಳ್ತಿದ್ದೆನಲ್ಲ ಮರ್ವಾಕಂಡಿ ಗೆಸ್ಟ್ ಹೌಸ್ ಅಂತ. ನಾವು ಇಲ್ಲೇ ಸ್ಟೇ ಆಗ್ತಾ ಇರೋದು. ಕೆಳಗಡೆ ಕೇರ್ ಟೇಕರ್ಗೆ ಅಂತ ಇರೋದು, ಅದು ಬೇರೆಯವರು ಕೊಡಲ್ಲ. ಫಸ್ಟ್ ಫ್ಲೋರು 2 ಶೇರಿಂಗು, ಸೆಕೆಂಡ್ ಫ್ಲೋರು 3 ಶೇರಿಂಗ್ ಇರೋದು. ಸೊ 2 ಕಡೆಗೂ ಒಂದು ಕಡೆ ಬಾಲ್ಕನಿ ಇದೆ, ಒಂದು ಕಡೆ ಏನು ಮರ್ವಾಕಂಡಿ ಡ್ಯಾಮ್ ವ್ಯೂ ಇದೆ, ಬ್ಯಾಕ್ ವಾಟರ್ಸ್ ವ್ಯೂ ಇದೆ. ಸೊ ಟೋಟಲಿ ಇದು 5 ಮೆಂಬರ್ಸ್ಗೆ. ಇದನ್ನ ಬುಕ್ ಮಾಡ್ಕೋಬೇಕಾದ್ರೆ ಅಟ್ಲೀಸ್ಟ್ ನೀವು 1 ತಿಂಗಳು ಮುಂಚೆ ಬುಕ್ ಮಾಡ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಸಕ್ಕ ಡಿಮ್ಯಾಂಡಿಂಗ್ ರೂಮ್ಸ್ ಇವೆಲ್ಲ. ಸೊ ಬನ್ನಿ ಟೂರ್ ನೋಡೋಣ ಯಾವ ಥರ ಇದೆ ಅಂತ. ಎಲ್ಲ ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ಫೆನ್ಸ್ ಇದೆ. ಏನಾರು ಆನೆಗಿನೇ ಏನಾದ್ರು ಬರುತ್ತೆ ಅಂತ ಉದ್ದೇಶದಿಂದ ಇದು ಹಾಕಿದ್ದಾರೆ. ಈವ್ನಿಂಗು 6:30-7 ಮೇಲ್ಗಡೆ ಆನ್ ಮಾಡ್ತಾರಂತೆ, ಬೆಳಗ್ಗೆವರೆಗೂ ಇರುತ್ತೆ. ಸೊ ದಟ್ ಏನು ಪ್ರಾಣಿಯಿಂದ ಏನೂ ತೊಂದರೆ ಆಗೋಲ್ಲ. ಆಮೇಲೆ ಕಾರ್ನ ಒಳಗಡೆ ಪಾರ್ಕ್ ಮಾಡಬೇಕಾಗತ್ತೆ. ಸೊ ಕಾರ್ಗೂ ಏನೂ ತೊಂದರೆ ಇಲ್ಲ. ಸೊ ಕಾರ್ ಒಳಗಡೆ ಹಣ್ಣು ಆ ಥರದ್ದಿರೋ ಜಾಕ್ ಫ್ರೂಟು ಈ ಥರದ್ರೆ ಸ್ಮೆಲ್ಲೆಲ್ಲ ಬರುತ್ತೆ. ಆನೆಗಳಿಗೆ ಆ ಥರದ್ದೆಲ್ಲ ನೋಡಿ ಫಾಲೋ ಮಾಡೋದು ಆಗಿದೆ. ಅಭಯಾರಣ್ಯ ಅಂತ ಹೋಗಿದ್ವಿ, ಅಲ್ಲೂ ಅಷ್ಟೇ ಒಳಗಡೆ ಏನು ಫ್ರೂಟ್ಸ್ ಎಲ್ಲ ಏನು ಇಡಬೇಡಿ ಅಂತ ಹೇಳ್ತಾಯಿದ್ರು. ಆ ಸ್ಮೆಲ್ಗೆ ಅಟ್ರಾಕ್ಟಾಗಿ ಬಂದು ಈ ಕಡೆ ಬಂದು ಅದಕ್ಕೂ ತೊಂದರೆ, ಆಮೇಲೆ ವೆಹಿಕಲ್ಗೆ ಏನಾರು ಆದರೆ ಇದಕ್ಕೂ ನಮಗೆ ತೊಂದರೆ ಅಂತ ಅನಿಸುತ್ತೆ. ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಏನು ಹಣ್ಣೆಲ್ಲ ಒಳಗಡೆ ಇಡಬೇಡಿ, ನಿಮ್ಮ ಕ್ಯಾರಿ ಮಾಡ್ಕೊಂಡು ಮೇಲ್ಗಡೆ ತೊಗೊಂಡೋಗಿ. ಬನ್ನಿ ಟೂರ್ ನೋಡೋಣ. ಆಲ್ರೆಡಿ ಹೇಳಿದೆ ನಿಮಗೆ 2 ರೂಮ್ ಇದೆ ಅಂತ ಇಲ್ಲಿ. ಸೊ ಇವತ್ತು ನಾವು ಸ್ಟೇ ಆಗ್ತಿರೋದು ಇದು ತೊಗೊಂಡಿದ್ದೀವಿ. 2+3 5 ಮೆಂಬರ್ಸ್ಗೆ ಇರೋದು ಇದು. ನೋಡಿ ಬ್ಯೂಟಿಫುಲ್ ವ್ಯೂ ಹೆಂಗಿದೆ. ಸ್ಟಾಕ್ಸ್ ಇದೆ, ಪೇಂಟೆಡ್ ಸ್ಟಾಕ್ಸ್ ಇದೆ. ಮತ್ತು ಇನ್ನೊಂದು ಯಾವುದೋ ಸ್ಟಾಕ್ಸ್ ಇದೆ, ನಿಮಗೆ ಬರ್ಡ್ಸ್ ವಾಟರ್ ಬರ್ಡ್ ಸೌಂಡ್ಸ್ ಕೇಳಿಸ್ತಾ ಇರ್ಬೋದು. ಬ್ಯೂಟಿಫುಲ್ ಆಗಿದೆ. ಇಲ್ಲ ಎಲಿಫೆಂಟ್ಸ್ ಎಲ್ಲ ಈ ಕಡೆ ಕ್ರಾಸ್ ಮಾಡ್ಕೊಂಡು ಬರುತ್ತೆ ಅಂದರು. ಒಂದು 2 days ಬ್ಯಾಕ್ ಟೈಗರ್ ಕಾಣಿಸಿದ್ದು, ಎಲ್ಲಿ ಬಂದಿದ್ದು ಬಸ್ಗೆಲ್ಲ ಕಾಣಿಸಿದ್ದಂತೆ ಮಧ್ಯಾಹ್ನ. ಸೊ ಎಲಿಫೆಂಟ್ಸು ರಾತ್ರಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೀರು ಕಡಿಮೆ ಇದೆ. ಸೊ ಪ್ರಾಬ್ಲಿ
ಎಲ್ಲ ಕಡೆ ಏನು ವಾಟರ್ ಹೋಲ್ಸ್ ಇರುತ್ತೆ ಎಲ್ಲ ಕಡೆ ನೀರು ಕಡಿಮೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ರಾತ್ರಿ ಎಲ್ಲ ಇಲ್ಲೇ ನಮ್ಮ ರೂಮ್ ಇರೋದು. ಸೊ ವಾಶ್ ಮಾಡಿ ನೋಡೋಣ ಏನೇನು ಕಾಣುತ್ತೆ ಅಂತ. ಬಂದರೆ ಇಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಬ್ಯೂಟಿಫುಲ್ ನಿಮಗೆ ಒಂದು ಒಳ್ಳೆ ಸಿರಿನ್ ವ್ಯೂ ಇದೆ. ಮತ್ತು ಡ್ಯಾಮ್ ಬ್ಯಾಕ್ ವಾಟರ್ಸ್ ಕಾಣಿಸುತ್ತೆ. ಮುಂದೆ ಇರೋದೇ ಡ್ಯಾಮ್ ಇದೆ, ಅಲ್ಲಿ ಮರವಾಕಂಡಿ ಡ್ಯಾಮು. ಒಳ್ಳೆ ವಾಟರ್ ಬರ್ಡ್ಸ್ ಇದೆ, ಒಳ್ಳೆ ಸೌಂಡ್ಸ್ ಎಲ್ಲ ಚೆನ್ನಾಗಿದೆ. ಈಗ ಬನ್ನಿ ರೂಮ್ ಹೆಂಗಿದೆ ತೋರಿಸ್ತೀನಿ. ನಾವು ಸ್ಟೇ ಆಗ್ತಿರೋದು ಇದೇ ರೂಮು. ಸೊ 2 ಕಿಟಕಿ ಕೊಟ್ಟಿದ್ದಾರೆ, 2 ದೊಡ್ಡ ಕಿಟಕಿ. ಇದೇ ಈ ರೂಮಿನ ಅಡ್ವಾಂಟೇಜ್ ಅಂತ ಅಂದ್ಕೋಬೋದು. ಒಳ್ಳೆ ಸಖತ್ತಾಗಿರೋ ವ್ಯೂ ಇದೆ ಟುವರ್ಡ್ಸ್ ದಿ ಫಾರೆಸ್ಟು. ಆಮೇಲೆ ಇದು 2 ಶೇರಿಂಗ್ ಬೆಡ್ ಇದೆ. ಆಲ್ಮೋಸ್ಟ್ 3 ಜನ ಮಲ್ಕೋಬೋದು, ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಆ್ಯಂಡ್ ಒಂದು ಕಿಡ್ ಮಲ್ಕೋಬೋದು ಆರಾಮಾಗಿ. ಸೊ ಇದು ಫ್ರಂಟ್ ವ್ಯೂ ಬರುತ್ತೆ. ಮೇಲ್ಗಡೆನೂ ಫ್ರಂಟ್ ವ್ಯೂ ಇದೆಯಾ ಸೊ ಗೊತ್ತಿಲ್ಲ, ಮೇಲ್ಗಡೆ ತೋರಿಸ್ತೀನಿ, ನಾನು ನೋಡಿಲ್ಲ. ಈ ಕಡೆ ಫ್ರಂಟ್ ವ್ಯೂ, ಇಲ್ಲೇ ನಮ್ಮ ಕಾರ್ ಪಾರ್ಕ್ ಮಾಡಿದ್ದೀವಿ. ಸೊ 2 ಸೈಡು ವ್ಯೂ ಸಿಗುತ್ತೆ, ತುಂಬ ಚೆನ್ನಾಗಿದೆ. ಸೊ ನೋಡೋಣ ಮೇಲ್ಗಡೆ ಹೋಗೋಣ. ಸೊ ಬಾಲ್ಕನಿ 2 ಸೈಡು ಇದೆ, ತುಂಬ ಚೆನ್ನಾಗಿದೆ. ಸೊ ಐಡಿಯಲಿ ನಾವು 1 ನೈಟ್ ಸ್ಟೇಗೆ ಇಲ್ಲಿ ಬಂದಿರೋದು. ಪ್ರಿಫರೇಬಲಿ ಒಂದು 2 ನೈಟ್ಸ್ ಸ್ಟೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. 1 ನೈಟ್ ಟಕ್ಕನೆ ಮುಗಿದೋಗ್ಬಿಡುತ್ತೆ, ಏನೋ ನೋಡೋಕ್ಕಾಗಲ್ಲ, ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಬರೀ ಬಾತ್ರೂಮ್ ಹೆಂಗಿದೆ ತೋರಿಸ್ತೀನಿ. ಟೀ ಟೇಬಲ್ಲು ಮತ್ತು ಈ ಕಡೆ ಚೇರ್ಸ್ ಇದೆ ಆ್ಯಂಡ್ ಈ ಕಡೆ ಒಳ್ಳೆ ಕಂಪ್ಯೂಟರ್ ಟೇಬಲ್ ಇದೆ. ಏನಾದ್ರು ವೈಫೈ ಏನಾದ್ರು ಇತ್ತು ಅಂದರೆ ನಿಮ್ಮಲ್ಲಿ, ಅಥವಾ ಏನಾದ್ರು ಇಂಟರ್ನೆಟ್ ಏನಾದ್ರು ಫೆಸಿಲಿಟಿ ನಿಮ್ಮ ಫೋನಲ್ಲಿ ಇಲ್ಲ ಅಂದರೆ ಡಾಂಗಲ್ ತೊಗೊಂಬಂದರೆ ಕನೆಕ್ಟ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ 4G ಬರ್ತಾಯಿದೆ, 5G ಇಲ್ಲ, 4G ಇಂಟರ್ನೆಟ್ ಕನೆಕ್ಟಿವಿಟಿ ಇದೆ ಏರ್ಟೆಲ್ಲು. ಆಮೇಲೆ ಒಂದು ಮಿರರ್ ಇದೆ. ಸೊ ಇದು ಬಾತ್ರೂಮ್. ಸೊ ಬಾತ್ರೂಮ್ ಅಷ್ಟೇ ಚೆನ್ನಾಗಿದೆ ಅಂತ ಅನ್ನಿಸ್ತು, ಹೈಜೀನಾಗಿ ಕಾಣಿಸ್ತಾ ಇದೆ. ನೈಸ್ ಎಕ್ಸ್ಪೀರಿಯನ್ಸ್. ಈ ಊರವ್ರು ಇಲ್ಲೇ ಸಿಕ್ಕಿದ್ರು, ಇದೆ ಗ್ರಾಮದವರು. ನಾವೀಗ ಕಾಡಲ್ಲಿ ನಿಂತಿದ್ದೀವಿ. ನಮ್ಮ ಮುಂದೆ ಇದ್ದಾರೆ. ಸರ್ ನಿಮ್ಮ ಹೆಸರು ಹೇಳಿ? ಸುರೇಶ್ ಅಂತ. ಮರವಾಕಂಡಿ ಡ್ಯಾಮ್ ಹತ್ರ ಇದ್ದೀವಿ. ಯಾವ ಪ್ರಾಣಿಗಳು ಎಕ್ಸ್ಪೆಕ್ಟ್ ಮಾಡ್ಬೋದು ಇವರೇ ಇವತ್ತು? ಎಲಿಫೆಂಟು, ಹಾಂ ಲಕ್ ಇದ್ರೆ ಟೈಗರು, ಚಿರತೆ. ಓಕೆ ನೀವು ಟೈಗರ್ ಎಲ್ಲ ನೋಡಿದ್ದೀರಾ ಈ ಕಡೆ? ನೋಡಿದೀವಿ, ಇಲ್ಲೇ ಹತ್ರ ನೋಡಿದೀವಿ, ಡ್ಯಾಮ್ ಇಂದ ಆ ಕಡೆಗೆ. ಹೌದಾ? ನೀರು ಕುಡಿಯಕ್ ಬರುತ್ತೆ. ನೋಡೋಣ ಇವತ್ತು ನಮ್ಮ ಲಕ್ನ ಟ್ರೈ ಮಾಡಬೇಕು. ಇವಾಗ ಈ ಟೈಮಿಗೆ ಬರೋದು, ಒಂದು 2 ವಾರ 3 ಗಂಟೆ. ಹೌದಾ? ಟೈಮಲ್ಲಿ ಬಂದು ನೀರು ಕುಡ್ಕೊಂಡು ತಿರ್ಗಮ್ಯಾಕ್ ಹೋಗುತ್ತೆ. ಹೌದು, ಆ ಕಡೆಗೆ ಹೋಗುತ್ತೆ, ಈ ಕಡೆ ಬರಲ್ಲ. ಈ ಕಡೆ ಬರಲ್ಲ, ಆ ಕಡೆ ಹಂಗೆ ಹೊಂಟಾಯ್ತದೆ. ರಾತ್ರಿ ಆದ್ರೆ ಬರೋ ಚಾನ್ಸ್ ಮಾತ್ರ ಈ ರೋಡಲ್ಲಿ ಮಾತ್ರ ಹಂಗೆ ನಡ್ಕೊಂಡ್ ಬರುತ್ತೆ. ಹೌದಾ? ಇಲ್ಲೆಲ್ಲ ನೋಡಿದೆ ಫೆನ್ಸಿಂಗ್ ಹಾಕಿದ್ದಾರೆ, ಸೋಲಾರ್ ಫೆನ್ಸಿಂಗ್. ತೋಟಕ್ಕೆಲ್ಲ ತೋಟಕ್ಕೂ ನುಗ್ಬಿಡುತ್ತಾನೆ. ತೋಟಕ್ಕೂ ಹೋಗುತ್ತೆ. ಹಾಂ ಸರಿ ಓಕೆ ಸುರೇಶ್ ಅವ್ರು, ಥ್ಯಾಂಕ್ ಯು. ಇಲ್ಲಿ ಯಾವುದೋ ಒಂದು ಹಕ್ಕಿದು ಒಂದು ಗೂಡಿದೆಯಂತೆ. ಸೊ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾ ಇದ್ದೀವಿ, ನೋಡೋಣ. ಹಿಂದ್ಗಡೆ ಬರ್ತಾ ಇದ್ದಾರೆ ನೋಡಿ, ಈ ಕೇರ್ ಟೇಕರ್ ಇವರೇ. ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಏನಾದ್ರು ಬಂದರೆ ಖಂಡಿತ ನೋಡಿ. ಫಾರೆಸ್ಟ್ ಒಳಗಡೆ ಗೂಡು ನೋಡೋದು ಹಕ್ಕಿದು ಈಸಿಯಾಗಿ ಸಿಗಲ್ಲ. ನೋಡೋಣ ಬನ್ನಿ. ಇಷ್ಟು ಸ್ವಲ್ಪ ದಿನ ಕ್ಲೋಸ್ ಆಗಿತ್ತಲ್ವಾ? ಸ್ವಲ್ಪ ದಿನ ಕ್ಲೋಸ್ ಆಗಿತ್ತು ಇದು. ಲಾಸ್ಟ್ ಇಯರ್ ಇರಲಿಲ್ಲ ಇದು. ಏನಕ್ಕೆ ಕ್ಲೋಸ್ ಮಾಡಿದ್ದು? ಹಾಂ ಆ ಟೈಮಲ್ಲ. ಅಲ್ಲ, ಈಗ ಒಂದು ಲಾಸ್ಟ್ ಇಯರ್ 1 ಇಯರ್ ಬ್ಯಾಕು ಇರಲಿಲ್ಲ ಅನ್ಕೊಂತೀನಿ. ಇತ್ತಾ? ಓಕೆ, ಅದು ವೆಬ್ಸೈಟಲ್ಲಿ ನಾನು ನೋಡಿದೆ ಬುಕ್ ಮಾಡೋಕ್ಕೆ. ಸೊ ಸಿಕ್ಕಿರಲಿಲ್ಲ ನನಗೆ. ಹಾಂ ಓಕೆ ನೋಡಿ, ಇಲ್ಲೇ ಆನೆ ಲದ್ದಿ ಎಲ್ಲ ಬಿದ್ದಿದೆ. ಸೊ ಆನೆ ಎಲ್ಲ ಓಡಾಡುತ್ತೆ ಅಷ್ಟೇ, ಅಲ್ಲೇ ಇರೋದು. ಆನೆ ಲದ್ದಿ ಎಲ್ಲ ಇಲ್ಲೇ ಇದೆ. ಪ್ರಾಬ್ಲಿ ನೋಡಬೇಕು ರಾತ್ರಿ ಏನಾದ್ರು ಕಾಣುತ್ತಾ ಅಂತ. ಲೆಟ್ಸ್ ಸಿ. ಸೊ ಇವರು ನಮ್ಮ ವಾಚರ್ ಇಲ್ಲಿ ಕರ್ಕೊಂಬಂದರು. ಇಲ್ಲಿ ಬಾಯಾವಿಯವರದು ಒಂದು ಗೂಡಿದೆ, ಸುಮಾರು ಒಂದು 15-20 ಗೂಡಿದೆ. ಹಕ್ಕಿಗಳು ಕಾಣಿಸ್ತಾ ಇಲ್ಲ, ತುಂಬ ಚೆನ್ನಾಗಿದೆ. ಬಂದರೆ ಇದನ್ನ ವಿಸಿಟ್ ಮಾಡಿ. ಸೊ ತೆಗಿತಾ ಇದ್ದೀನಿ, ತುಂಬ ಚೆನ್ನಾಗಿದೆ.
ಈಗ ಸಂಜೆ 5 o'clock ಆಗ್ತಾ ಇದೆ. ಸೊ ಇಲ್ಲೇ ನಮ್ಮ ಸ್ಟೇ ಹತ್ರನೇ ಕೆರೆ ಇತ್ತು, ನಿಮಗೆ ತೋರಿಸಿದ್ದೀವಿ ಆಲ್ರೆಡಿ. ಸೊ ಈ ಕಡೆ ಸನ್ಸೆಟ್ ಆಗ್ತಾ ಇದೆ, ವ್ಯೂ ಚೆನ್ನಾಗಿದೆ ಮತ್ತು ಫಾಗ್ ಕೂಡ ಹಂಗೆ ಕವರ್ ಆಗ್ತಾ ಇದೆ. ವ್ಯೂ ಚೆನ್ನಾಗಿದೆ, ನಿಂತಿದ್ದೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ, ನನ್ನ ಗಂಟ್ಲು ಔಟ್ ಆಗಿದೆ. ಇಲ್ಲಿ ಪ್ರಾಣಿಗಳು ಒಂದಾದರೆ ಕೆರೆ ಹತ್ರ ಅಂದರೆ ಏನು ಇದು ಬ್ಯಾಕ್ ವಾಟರ್ಸ್ ಇದೆ, ಇಲ್ಲಿ ನಿಮಗೆ ಒಳ್ಳೊಳ್ಳೆ ಬರ್ಡ್ಸ್ ಎಲ್ಲ ನೋಡ್ಬೋದು. ಈಗ ಎಷ್ಟೊಂದು ಕ್ಯಾಪ್ಚರ್ ಮಾಡೀನಿ ಇದರಲ್ಲಿ. ಸೊ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇದು ಸ್ಪಾಟ್ ಬಿಲ್ಡ್ ಡಕ್ಸ್, ಇದು ಇಂಡಿಯನ್ ಬರ್ಡ್ ಇದು. ಮತ್ತು ಆ ಕಡೆ ಒಂದು ಹುಲಿ ನೆಕ್ಟ್ ಸ್ಟಾಕ್ ಇದೆ, ಸಖತ್ತಾಗಿದೆ. ದೂರದಿಂದ ನೋಡೋಕ್ಕೆ ಒಳ್ಳೆ ವಲ್ಚರ್ ಥರ ಅನಿಸುತ್ತೆ ಅದು. ನೀವು ಹತ್ತಿರದಿಂದ ನೋಡಿದ್ರೆ ಗೊತ್ತಾಗುತ್ತೆ. ಐಡಿಯಲ್ ಟು ಸ್ಪೆಂಡ್ ಈವ್ನಿಂಗ್ ಇಲ್ಲಿ. ಆಮೇಲೆ ಹತ್ತಿರದಲ್ಲೇ ಎಲಿಫೆಂಟ್ ಕ್ಯಾಂಪ್ ಇದೆ. ಸುಮಾರು ಒಂದು 27 to 30 ಎಲಿಫೆಂಟ್ಸ್ ಇದೆಯಂತೆ. 30 rupees ಎಂಟ್ರಿ ಫೀ ಇರುತ್ತೆ. ಅದನ್ನ ನಾವು ಇವಾಗ ತೊಗೊಂಡು ನೋಡಬೇಕು. ಇಲ್ಲಿಂದ 8 kilometers ಅದೇ ತೆಪ್ಪ ಕಡೆಗೆ ಹೋಗಿ ನಾವು ಅದು ನೋಡಬೇಕಾಗತ್ತೆ. ಸೊ 5 to 6 ಇರುತ್ತೆ. 5:30ಗೆ ನಾವು ಫೀಡ್ ಮಾಡೋದೆಲ್ಲ ನೋಡ್ಬೋದು. ಬನ್ನಿ ಅದು ನೋಡೋಣ ಹೇಗಿದೆ ಅಂತ. ಈಗ ನಮಗೆ ಇಂಡಿಯನ್ ಗೌಡ್ ಸ್ಪಾಟ್ ಆಗ್ತಾ ಇದೆ. ಒಂದು 6-7 ಇದೆ, ಅದರಲ್ಲಿ ಒಂದು ಮಾತ್ರ ಹ್ಯೂಜ್ ಆಗಿದೆ, ಇನ್ನೆಲ್ಲ ಒಂದು ಮಿಡ್ ಸೈಜ್ ಇರೋಂಥದ್ದು. ನೋಡಿ ಯಾವ ಥರ ಇದೆ. ಹೆಂಗ್ ನೋಡುತ್ತೆ ಅಂದ್ರೆ ಒಂಥರ ಐ ಕಾಂಟ್ಯಾಕ್ಟ್ ಮಾಡಿದ್ರೆ ಕ್ಯೂರಿಯಸ್ ಆಗಿ ನೋಡಿ. ಹಾಯ್, ಗುಡ್ ಮಾರ್ನಿಂಗ್ ಫ್ರಮ್ ಮಸಿನಗುಡಿ. ಇದು ನಾವು ಮಾರವಕಂಡಿ ಬರ್ಡ್ ವಾಚ್ ಟವರಲ್ಲಿ ನಾವು ಸ್ಟೇ ಆಗಿರೋದು, ಅದು ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಇಲ್ಲಿಂದ ಮಾತ್ರ ಸನ್ರೈಸ್ ಆಗ್ತಿದ್ದು ಸಖತ್ತಾಗೆ ಕಾಣಿಸ್ತಾ ಇತ್ತು. ಫುಲ್ ಆ ನದಿ ಮೇಲೆ ಅದು ಗೋಲ್ಡನ್ ಕಲರ್ ಕಾಣಿಸುತ್ತಲ್ಲ, ಸಖತ್ತ. ಆ್ಯಂಡ್ ಆ ಕಡೆ ನೀಲಗಿರೀಸ್ ಇರೋದು, ಸೊ ಅದ್ರ ಮೇಲೂ ಆ ಶೇಡ್ ಬೀಳ್ತದೆ. ಸೊ ಬರೀ ನಾವು ಆ ಬೆಟ್ಟನೇ ನೋಡಿದ್ರೆ ಆ ಶೇಡ್ಗೆ ನಾವೆಲ್ಲೋ ಬೇರೆ ಕಡೆ ಅಂದರೆ ನಾರ್ತ್ ಕಡೆ ಇದ್ದೀವಿ ಅನ್ನೋ ಥರ ಫೀಲ್ ಕೊಡ್ತಾ ಇತ್ತು ನನಗೆ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನೈಟ್ ಅಷ್ಟೇ ಆನೆ ಸೌಂಡ್ ಏನೋ ಕೇಳಿಸ್ತಾ ಇತ್ತು. ಆ್ಯಂಡ್ ವೈಲ್ಡ್ ರ್ಯಾಬಿಟ್ ಏನೋ ನೋಡಿದ್ವಿ ಅಷ್ಟೇ. ಬಟ್ ಅಂಥ ಪ್ರಾಣಿಗಳೇನೋ ನೈಟ್ ಕಾಣಿಸ್ಲಿಲ್ಲ ನಮಗೆ. ಬಟ್ ಫುಲ್ ಚಿಲ್ಡ್ ಆಗಿದೆ ವೆದರ್ ಮಾತ್ರ. ಸಖತ್ ಎಕ್ಸ್ಪೀರಿಯೆನ್ಸು. ಇನ್ನೆನ್ನೆ ಸಂಜೆ ನಾವು ಕ್ಯಾಂಪಿಗೆ ಹೋಗಬೇಕು ಅಂತ ಹೊರಟ್ವಿ, ಬಟ್ ಅದು 5:30 to 6 ನಾವು ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಕ್ಲೋಸ್ ಆಗಿಬಿಟ್ಟಿತ್ತು. ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದ್ವಿ. ಆ್ಯಂಡ್ ಮಾರ್ನಿಂಗ್ ಸಂಜೆ 5:30 to 6 ಇರುತ್ತೆ, ಮಾರ್ನಿಂಗ್ 8:30 to 9 ಇರುತ್ತೆ ಅಷ್ಟೇ. ಹೋಗೋದಿದ್ರೆ ಆ ಟೈಮಲ್ಲಿ ಹೋಗ್ಬಿಟ್ಟು ಬನ್ನಿ. ಆ್ಯಂಡ್ ನಾವು ಆಲ್ರೆಡಿ ಒಂದು 2-3 times ನಾವು ವಿಸಿಟ್ ಮಾಡಿದ್ವಿ, ಸೊ ಹಂಗಾಗಿ ಸ್ಕಿಪ್ ಮಾಡಿದ್ವಿ. ಇಲ್ಲಿ ರೋಡಲ್ಲೇ ಓಡಾಡಿದ್ವಿ. ರೋಡಲ್ಲೇ ತುಂಬ ಆನೆಗಳು ಕಾಣಿಸ್ತು ನಮಗೆ ನಿನ್ನೆ ಅಂತೂ. ಸಖತ್ ಕ್ಯಾಪ್ಚರ್ ಮಾಡಿದ್ದೀವಿ, ನೀವು ಆಲ್ರೆಡಿ ನೋಡಿರ್ತೀರ ಅದು ವೀಡಿಯೋದಲ್ಲಿ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸು. ಈಗ ಹಂಗೆ ಒಂದು ಡ್ರೈವ್ ಹೋಗೋಣ. ಆ್ಯಂಡ್ ಇನ್ನು ನಮ್ಮದು ಸಫಾರಿ ಜರ್ನಿ ಕೂಡ ಇದೆ. ಈಗ ಮುಂದೆ ಒಂದು ಆನೆ ಆರಾಮಾಗಿ ತಿನ್ಕೊಂಡು ನಿಂತಿದೆ. ಎಲ್ಲ ವೆಯ್ಟ್ ಮಾಡ್ತಾ ಇದೀವಿ ಕ್ರಾಸ್ ಆಗಲಿ ಅಂತ. ಆರಾಮಾಗಿ ತಿನ್ಕೊಂಡು ಕೂತಿದೆ. ನೋಡಿ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣುತ್ತೆ. ಅದೇ ಹೇಳ್ದಂಗೆ ನಾವು ಕೇಳ್ಬೋದು. ಹೆಂಗೆ ಹೇಳಿದೆ? ಗಲಾಟೆ ಮಾಡಬೇಡಿ, ಆನೆ ಇದ್ರೆ ಗಲಾಟೆ ಮಾಡಬೇಡಿ. ನಿಂಗೆ ಎಲ್ಲಿ ಕಾಣಿಸುತ್ತೆ? ನನಗೆ ಇಲ್ದಾನೆ ಕಾಣಿಸ್ತಾ ಇಲ್ಲ ಇಲ್ಲಿ. ಆನೆಗೆ ಗಲಾಟೆ ಮಾಡಿದ್ರೆ ಇಷ್ಟ ಆಗಲ್ಲ.
ಬೈದು ಕಳಿಸ್ತಾನೆ ನೋಡಿ ಎಲ್ಲರಿಗೂ. ನಡೀರಿ ನಡೀರಿ. ನೋಡಿ ಆನೆ ಇಲ್ಲೇ ಕಾಣಿಸ್ತಾ ಇದೆ. ಈಗ ಮಸೀನಗುಡಿ ಲಾಗೋಸಿಗೆ ಬಂದಿದ್ದೀವಿ. ತಿಂಡಿಗೆ ಪೊಂಗಲ್ಲು ಮತ್ತು ದೋಸೆ ಮಾಡಿದ್ದಾರೆ. ಪೊಂಗಲ್ ಟೇಸ್ಟ್ ಚೆನ್ನಾಗಿದೆ. ಫುಡ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಪ್ರೀವಿಯಸ್ ಎಕ್ಸ್ಪೀರಿಯನ್ಸಸ್ ಎಲ್ಲ ತುಂಬ ಚೆನ್ನಾಗಿತ್ತು. ದೋಸೆ ಟೇಸ್ಟ್ ಮಾಡಿ ನೋಡ್ಬೇಕು ಹೇಗಿದೆ ಅಂತ. ಚಟ್ನಿ ಈಸ್ ಆಲ್ ಗುಡ್. ಈ ವಿಡಿಯೋ ಮುಗಿಸೋಂಥ ಟೈಮಲ್ಲಿ ಒಂದು 10-15 ಆನೆಗಳು ನೋಡಿದ್ವಿ ಟೋಟಲಿ. ಟಸ್ಕರ್ ಎಲ್ಲ, ಪಿಕಾಕ್ಸ್ ಎಲ್ಲ ನೋಡಿದ್ವಿ, ಆಮೇಲೆ ಸಫಾರಿ ಎಲ್ಲ ಹೋಗಿದ್ವಿ. ಸೊ ಇದು ಬುಕ್ ಮಾಡಬೇಕು ಅಂತಂದರೆ 2 ಶೇರಿಂಗ್ ರೂಮು 4000 ಆಗುತ್ತೆ ಅಪ್ರಾಕ್ಸು. ಆಮೇಲೆ 3 ಶೇರಿಂಗ್ ರೂಮ್ ಬಂದ್ಬಿಟ್ಟು 5600 ಆಗುತ್ತೆ. ಇದರಲ್ಲಿ ಓನ್ಲಿ ಸ್ಟೇ ಪ್ಯಾಕೇಜು. ಫುಡ್ಡು ಅಡಿಷ್ನಲ್ ಆಗಿ ತೊಗೋಬೇಕಾಗತ್ತೆ. ಫುಡ್ಡು ಅಷ್ಟೇ ತುಂಬ ನಾಮಿನಲ್ ಅಂತ ಅನ್ನಿಸ್ತು. ಪರ್ ಟೈಮು ಫಾರ್ ವೆಜಿಟೇರಿಯನ್ಸ್ಗೆ ಆಲ್ಮೋಸ್ಟ್ 200 ರೂಪೀಸ್ ಟು 300 ರೂಪೀಸ್ವರೆಗೂ ಆಗುತ್ತೆ ಪರ್ ಪರ್ಸನ್ ಅಂತ. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತೀವಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬೈ ಬೈ.